ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ ನೋಡಿ. ನಾನು ಇಷ್ಟು ದಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇವತ್ತು ಏನಕ್ಕೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ಅಂದರೆ ತರಕಾರಿ ಇರಲಿಲ್ಲ, ಅದಕ್ಕೋಸ್ಕರ ನೋಡಿ ಒಂದು ಬಟ್ಲು ಅಲ್ಲಿ ಅರ್ಧ 3-4 ಬೆಳ್ಳುಳ್ಳಿನ, ಅದು ನಾಟಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಒಂದು ಒಳ್ಳೆ ನಮ್ಮೂರಲ್ಲಿ ಏನಂತಾರೆ ಗೊತ್ತಾ, ನೀರೆಸರು ಅಂತ ಕರೀತಾರೆ. ಆ ನೀರೆಸರು ಅಂದರೆ ಅದೊಂದು ಸಾಂಬಾರು. ಅದನ್ನು ಮಾಡ್ತಾಯಿದ್ದೀನಿ. ಮಾಡೋಕ್ಕೋಸ್ಕರನೇ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಚಿವ್ಚ್ಕೊಂಡು ತೊಗೊಬಿಡ್ತೀನಿ ನೀಟಾಗಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಗೊಜ್ಜು ಕಿವುಚ್ಕೊಂಡು ಇಟ್ಕೊಂಡಿದ್ನಲ್ಲ, ತಳದ್ದು ಬೇಡ, ಅದು ಮಣ್ಣಿರುತ್ತೆ. ಇದಕ್ಕೆ ನಾವೀಗ ಮನೆ ಖಾರ ಪುಡಿನ 1-2 ಸ್ಪೂನ್ ಹಾಕತ್ತೆ ಸಾಕು. ಇದನ್ನ ಹಾಕೊಂಡು ಕಲಿಸ್ಕೊತ ಏಕೆಂದರೆ ಮನೇಲಿ ಖಾರ ಪುಡಿ ಇದಿಲ್ಲ, ತರಕಾರಿ ಇಲ್ಲ, ಏನಿಲ್ಲ ಅಂದರೆ ಅಂದಾಗ ಇದು ಮಾಡ್ಕೊಳ್ಳೋದು. ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಬಾಣಲೆ ಇದ್ದೀನಿ, ಬಾಣಲೆ ಆಯಿತು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿ ಇದು ಸ್ವಲ್ಪ ಜಾಸ್ತಿ ಇರಲಿ ಸಾಸಿವೆ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆಂದ. ಅದು ಹುಳಿ, ಸ್ವಲ್ಪ ಜೀರಿಗೆ, ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ರೆ ಚೆಂದ. ಅದಕ್ಕೆ ಹಿಂಗೆ ಒಂದು 4 ಎಣ್ಣೆ ತಿಂತಾರೆ ಬೆಳ್ಳುಳ್ಳಿ, ಕರಿಬೇವು, ಖಾರ ಪುಡಿನ ಇದನ್ನು ಹಾಕೊಂಡಿದ್ವಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಈ ಚಳಿಗೆ ಈ ಸಾಂಬಾರು ಸಕ್ಕತ್ತಾಗಿರುತ್ತೆ. ಕೆಲವರು ಬೇರೆ ಥರ ಮಾಡ್ತಾರೆ, ಇನ್ನು ಕೆಲವರು ನಮ್ಮ ಮಂಡ್ಯದಲ್ಲೆಲ್ಲ ನಾವು ಹಿಂಗೇ ಮಾಡೋದು. ಯಾವ ಮನೇಲಾದರೂ ಹೋಗಿ ನೋಡಿ ವಿಚಾರಿಸಿದ್ರೂ ಇದೇ ಥರ. ನೀರೆಸರು ಅಂದರೆ ಇದೆ. ಉಪ್ಪು ಹಾಕ್ತಾಯಿದ್ದೀನಿ, ಅದು ಕುದಿ ಬರಬೇಕು. ಅದೊಂದು 2-3 ಕುದಿ ಬಂದರೆ ಚೆನ್ನಾಗಾಗುತ್ತೆ. ಯಾಕೆಂದರೆ ನಮ್ಮ ಮಂಡ್ಯದಲ್ಲಿ ಯಾವ ತರಕಾರಿ ಎಲ್ಲ ಅವಾಗ ಜಾಸ್ತಿ ಇರ್ತಿರ್ಲಿಲ್ಲ. ಹಳ್ಳಿ ಗಿಳಿಲಿ ಬೆಳೆದ್ರೆ ಮಾತ್ರ ಸಿಕ್ತಿತ್ತು. ಅರ್ಜೆಂಟಿಗೆ ಬೇಕು ಅಂತಂದರೆ ಇದೊಂದೇ ಸಾಂಬಾರು ಬೇಗ ಕ್ವಿಕ್ಕಾಗುತ್ತೆ. ಅದ್ರ ಜೊತೆಗೆ ಏನಾದರೂ ಒಂದು ಮೊಟ್ಟೆ ಗಿಟ್ಟೆ ಹಾಕ್ಕೊಡೋರು, ಅದು ಆಗೋಗೋದು ಆ ಕೆಲಸ ಅಷ್ಟೇ.
ಇದನ್ನಲ್ವಾ ಒಂದು ಸಲ ತಿನ್ನಬೇಕು. ಇದು ಬಿಸಿ ಅನ್ನಕ್ಕೆ ಹೆಂಗಿರುತ್ತೆ ಅಂದರೆ ಭರ್ಜರಿಯಾಗಿರುತ್ತೆ. ಹಾಗೆಲ್ಲ ನಮ್ಮಮ್ಮ ಜಾಸ್ತಿ ಇದನ್ನೇ ಮಾಡ್ತಾಯಿದ್ದಿದ್ದು. ಯಾಕೆಂದರೆ ಆಗ ಮಕ್ಳುಗಳು ಜಾಸ್ತಿ, ನಮ್ಮಮ್ಮ 5 ಮಕ್ಕಳು, ನಾವು 5 ಜನ ಅಕ್ಕ ತಂಗಿರು. ತರಕಾರಿ ಹೊಂದ್ಸೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಈ ಸಾಂಬಾರು ಮಾಡೋರು. ಈಗ ನಮ್ಮ ಅಮ್ಮನ ನೆನಪಿಗೋಸ್ಕರ ಈ ಸಾಂಬಾರುಗಳು ಮಾಡಬೇಕಷ್ಟೇ ನಾವು, ಅಪ್ಪ ಅಮ್ಮನ ನೆನಪಿಗೋಸ್ಕರ. ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಬೇಯಬೇಕು. ಖಾರ ಎಲ್ಲ ಚೆನ್ನಾಗಿ ಬೆಂದರೆ ಕಮ್ಮಿ ಆಗುತ್ತೆ, ನೀರೆಲ್ಲ ಸ್ವಲ್ಪ ಸುಂಡುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಷ್ಟೇ. ಕುದಿಬೇಕು ಚೆನ್ನಾಗಿ. ಹುಳಿ ಎಲ್ಲ ಸಾಕಾಗುತ್ತಾ ನೋಡೋಣ. ಬೆಂದರೆ ಸೂಪರ್. ಇದಕ್ಕೆ ನೀರು ಹೆಸರು ಅನ್ನೋದು. ಯಾಕೆಂದರೆ ಏನೂ ಇರೋಲ್ಲ, ಬರೀ ನೀರು, ಖಾರ ಪುಡಿ, ಹುಣಸೆ ಹುಳಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಲ್ವ. ಅದಕ್ಕೆ ನೀರು ಹೆಸರು ಅಂತ ಕರೀತಾರೆ ಮಂಡ್ಯದಲ್ಲಿ ಹಾಗೆ ಕರೆಯೋದು. ಸ್ವಲ್ಪ ಹೊತ್ತು ಕುದೀಲಿ. ನಾನು ಸ್ವಲ್ಪ ಬೇಯಬೇಕು, ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ಲು ಖಾರ ಪುಡಿದು, ಅಲ್ಲಿವರೆಗೂ ಬೇಯಲಿ. ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಯಾಕೆಂದರೆ ಚೆನ್ನಾಗಿ ಬೆಂದಷ್ಟು ಸೂಪರಾಗಿರುತ್ತೆ, ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ಆಗಬೇಕು. ರೆಡಿ ಇದೆ, ಇನ್ನೊಂದು 5 ನಿಮಿಷ ಬೇಯಲಿ. ಸಾಮಾನ್ಯವಾಗಿ ಯಾರೂ ಇದನ್ನು ತಿಂದಿರೋಕ್ಕಿಲ್ಲ ಅನಿಸುತ್ತೆ. ಯಾಕೆಂದರೆ ಇದನ್ನು ತಿಂದಿರೋರಿಗೆ ಅದ್ರ ಬೆಲೆ ಏನಂತ ಗೊತ್ತಿರುತ್ತೆ. ಈ ಥರ ತಿಂದಿರೋರಿಗೆ ಅದ್ರ ಟೇಸ್ಟ್ ಏನು ಹೇಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಈಗ ಯಾರೂ ತಿನ್ನಲ್ಲ. ಈ ಥರ ಸಾರಂದರೆ ಏನು ಅಂತಾರೆ. ಇದು ಏನು ಊಟ ಮಾಡಿರ್ತಾರೋ ಅವರಿಗೆ ಈ ಬೆಲೆ ಏನು ಅಂತ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ. ಒಂದು ಸ್ವಲ್ಪ ಅನ್ನ ಜಾಸ್ತಿನೇ ತಿಂತಾರೆ. ಬ್ಯಾಚಲರ್ಸ್ಗೆ 1 ಸೆಕೆಂಡ್ ಸಾಂಬಾರು ಇದೆಲ್ಲ. ಈಗ ಆಯಿತು, ಆಫ್ ಮಾಡಿಬಿಡೋಣ. ಇಳಿದ್ಬಿಟ್ಟು ಬಿಸಿ ಬಿಸಿ ಅನ್ನ. ಬಿಸಿ ಅನ್ನದ ಜೊತೆಗೆ ನಾವು ಮಾಡಿಟ್ವಲ್ಲ ನೀರು ಸಾಂಬಾರು, ಅದು ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕೊಂಡು ಬಿಸಿ ಅನ್ನ ಜೊತೆಗೆ ಬಿಸಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನೆಮ್ಮದಿಯಾಗಿ ಊಟ ಮಾಡಬೇಕು ಅಂದರೆ ಕೆಳಗಡೆ ಕೂತ್ಕೊಂಡೇ ಊಟ ಮಾಡಬೇಕು, ಆವಾಗಲೇ ಊಟ ಮಾಡೋಕ್ಕಾಗೋದು ನೀಟಾಗಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಬ್ಯಾಚಲರ್ಗೆ ಬೆಸ್ಟ್ ಸಾಂಬಾರು ಅನ್ಬೋದು. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು, ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.